ಮಹಾದೇವಿ ಅಮ್ಮ ಶ್ರೀ ಚಕ್ರವಾಸಿನಿ. ನಾಳೆ ಬೆಳಿಗ್ಗೆ ಸೂರ್ಯ ಹುಟ್ಟಿದ ಮೇಲೆ ಮೇಘಗಿರಿಗೆ ಕಳಿಸೋ ವ್ಯವಸ್ಥೆ ಮಾಡ್ತೀನಿ. ನನಗೇನು ಭಯ ಇಲ್ಲ. ಯಾಕೆ ಅಂದ್ರೆ ನನ್ನ ಆತ್ಮೀಯ ಗೆಳತಿ ತಿಪ್ಪರಸುಂದರಿ ಅನ್ನೋರ ಆಶೀರ್ವಾದ ನನ್ನ ಮೇಲೆ ಯಾವಾಗಲೂ ಇರುತ್ತೆ. ನನಗೆ ಬಾಯಾರಿಕೆ ಆಗ್ತಿದೆ ಕಣೋ. ರಶ್ಮಿ ಅಕ್ಕ, ಬಂಗಾರಿ ಕಾಣ್ತಿಲ್ಲ. ಹೇ, ಲಕ್ಷ್ಮಿ ಮೇಡಮ್ ಕಾಣ್ತಾ ಇಲ್ಲ. ಬಂಗಾರಿ ಅವರೇನೋ ಅಪಾಯದಲ್ಲಿ ಸಿಕ್ಕಾಕೊಂಡಿರ್ಬೇಕು. ಬಾ ನೋಡೋಣ. ಬಂಗಾರಿ 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 ಎಲ್ಲಿದ್ದೀರಾ? ನಾನು ಇಲ್ಲಿದ್ದೀನಿ, ಕಾಪಾಡಿ. ಬಂಗಾರಿ 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 ರಶ್ಮಿ ಅವರೇ, ಅಲ್ಲಿ ಯಾಕೆ ಹೋದ್ರಿ? ರಶ್ಮಿ ಅವರೇ, ಕೈ ಕೊಡಿ, ಕೈ ಕೊಡಿ. ಇವಳು ನಾನೇ ತಳ್ಳಿದ್ದು ಅಂತ ಬಂಗಾರಿಗೆ ಹೇಳ್ಬಿಡ್ತಾಳೆ. ಇನ್ನು ನನ್ನ ಕತೆ ಮುಗೀತು. ಬಂಗಾರಿಗೆ ಸಿಟ್ಟು ಬಂದು ನನ್ನನ್ನೇ ಈಗ ಹಳ್ಳಕ್ಕೆ ತಳ್ತಾನೋ ಏನೋ. ಅಮ್ಮ ಮಹಾತಾಯಿ, ನೀನೇ ನನ್ನನ್ನು ಕಾಪಾಡಬೇಕು. ಹಿಡ್ಕೊಳ್ಳಿ, ಇನ್ನು ಹಿಡ್ಕೊಳ್ಳಿ. ಇನ್ನು ಹಿಡ್ಕೊಂಡು ಗಟ್ಟಿಯಾಗಿ ಹಿಡ್ಕೊಂಡು ಮೇಲೆ ಬನ್ನಿ. ಬಂಗಾರಿ ಅವರೇ, ಆಗ್ತಿಲ್ಲ. ನಗ್ತಾ ಇಲ್ಲ, ಬರ್ತಾ ಇಲ್ಲ. ನಗ್ತಾ ಇಲ್ಲ. ಅಲ್ಲ ರೀ, ಅಲ್ಲಿ ಮಲಗಿದ್ದವರು ಇಲ್ಲಿ ಬಂದು ನೇತಾಡ್ತಿದ್ದೀರಲ್ಲ, ನಿಮ್ಗೆ ನಿದ್ದೆ ಗಣ್ಣಲ್ಲಿ ನಡೆಯೋ ಅಭ್ಯಾಸ ಇಲ್ಲ ತಾನೆ? ಮಲಗಿದ್ದೆ, ಎಚ್ಚರ ಆಯ್ತು. ಎದ್ದು ನೋಡಿದ್ರೆ ನೀವಿಬ್ರು ಕಾಣಿಸ್ಲಿಲ್ಲ. ಹುಡ್ಕಕ್ಕೆ ಬಂದೆ, ಕತ್ಲೆ ನೋಡಿ ಹಳ್ಳ ಕಾಣಿಸ್ಲಿಲ್ಲ. ಕಾಲು ಜಾರಿ ಬಿದ್ದುಬಿಟ್ಟೆ. ಸತ್ಯ, ನಾನೇ ಅವಳಿಗೆ ತೊಂದರೆ ಕೊಟ್ಟಿದ್ದು ಅಂತ ಹೇಳಲಿಲ್ಲ. ಬಚಾವಾದೆ. ಬೀಸೋದೊಣ್ಣೆ ಏಟ್ ತಪ್ಪಿದ್ರೆ 1000 ವರ್ಷ ಆಯಸ್ಸಂತೆ. ಆದರೂ ಯಾಕೋ ಅನುಮಾನ ಹಾಗೆ ಉಳಿತಲ್ಲ. ಇವಳು ಯಾಕೆ ನನ್ನ ಬಗ್ಗೆ ಹೇಳಲಿಲ್ಲ ಬಂಗಾರಿಗೆ? ಅಮ್ಮನವ್ರ ದಯೆ, ಸದ್ಯ ನಿಮ್ಗೇನೂ ಆಗಿಲ್ವಲ್ಲ. ಏನೋ ದೊಡ್ಡದಾಗಿದ್ದ ಅಪಾಯ ಸಣ್ಣದ್ರಲ್ಲೇ ಹೋಯ್ತು ಅಂದ್ಕೊಳ್ಳಿ. ಕಲ್ಯಾಣಿ, ನೀನೆಲ್ಲಿ ಹೋಗಿದ್ದೆ ನನ್ನ ಬಿಟ್ಟು? ಅದು ನೀರು ಬೇಕಿತ್ತು. ಬಂಗಾರಿ ಅದನ್ನ ತರೋದಕ್ಕೆ ಹೋಗಿದ್ದ. ತುಂಬ ಹೊತ್ತಾಯ್ತಲ್ಲ, ಅವನು ಬಂದಿರಲಿಲ್ಲ. ಅದಕ್ಕೋಸ್ಕರ ಅವನನ್ನು ಹುಡ್ಕೊಂಡು ಹೋದೆ. ಅಷ್ಟರಲ್ಲಿ ನೋಡಿ ನಾನೇ ಹೀಗೆಲ್ಲ ಮಾಡ್ಕೊಂಬಿಟ್ಟೆ. ನೀವು ಇನ್ನೇನಾರು ಮಾಡ್ಕೊಳ್ಳೋ ಮೊದಲು ಇಲ್ಲಿಂದ ಹೊರಟ್ಬಿಡೋಣ. ಬನ್ನಿ ಹೊರಡೋಣ. ಹೌದೌದು, ಇನ್ನೂ ಇಲ್ಲಿ ಮಲ್ಕೊಂಡ್ರೆ
ಅಪಾಯ ಜಾಸ್ತಿ. ಮೊದಲು ನಾವು ಇಲ್ಲಿಂದ ಹೊರಡೋಣ. ತಾತ, ನಾನು ಮೇಘಗಿರಿಗೆ ಹೋಗ್ಬೇಕು. ನೀವು ಒಂಚೂರು ನನಗೆ ದಾರಿ ತೋರಿಸ್ತೀರಾ? ಮೇಘಗಿರಿ ಬೆಟ್ಟಕ್ಕೆ ತಾವೊಬ್ಬರೇ ಹೋಗೋದು ಒಳ್ಳೇದಲ್ಲ ಕಣವ. ಅಂದ್ರೆ ನನ್ನ ಜೊತೆ ಬೇರೆ ಯಾರು ಬರ್ತಾರಾ? ಹೌದು, ಇವರಿಬ್ರು ನಿನ್ ಜೊತೆ ಬರ್ತಾರೆ. ಇವರಿಬ್ರು ನನ್ನ ಜೊತೆ ಬರ್ತಾರಾ? ಹ್ಞೂ ಕಣವ. ಯಾಕೆ? ಇವ್ರಿಗೆ ನಾನು ಮಾತಾಡೋದು ಅರ್ಥನೇ ಆಗೋದಿಲ್ವೇನೋ? ಏನಾರು ಮಾತಾಡಿದ್ರೆ ಏನಾರು ಕೇಳಿದ್ರೆ ಹೆದರ್ಕೊಂಡು ಓಡೋಗ್ಬಿಡ್ತಾರೆ. ಸರಿ ಬಿಡಿ, ಆಯ್ತು, ಅವರಿಬ್ರು ಬರಲಿ. ದಾರಿ ಉದ್ದಕ್ಕೂ ನಾನು ಒಬ್ಬಳೇ ಮಾತಾಡ್ಕೊಂತ ಹೋಗ್ಬೇಕು. ತುಂಬಾ ಬೇಜಾರಾಗತ್ತೆ. ನನಗೆ ಆಶೀರ್ವಾದ ಮಾಡಿ. ಇದೇನು ಮಾಡ್ತಾ ಇದ್ದೀಯಮ್ಮ ನೀನು? ಆ ಜಗನ್ಮಾತೆ ಪಾರ್ವತಿಗೆ, ಆದಿಶಿವನ್ಗೆ ನಮಸ್ಕಾರ ಮಾಡು ಸಾಕು. ಕಾಡಲ್ಲಿ ಕಳ್ದೋಗಿದ್ ನನ್ನ ದೇವ್ರ ಥರ ಬಂದು ನನ್ನ ಕಾಪಾಡಿ ಆಹಾರ ಆಶ್ರಯ ಕೊಟ್ಟಿದ್ದೀರಾ. ಎಲ್ಲಕ್ಕಿಂತ ಹೆಚ್ಚಾಗಿ ಅಮ್ಮನವ್ರನ್ನ ಬಂಧನದಿಂದ ಬಿಡ್ಸಕ್ಕೆ ಸಹಾಯ ಮಾಡಿದ್ದೀರಾ. ಇದಕ್ಕಾಗಿ ನಾನು ನಿಮಗೆ ಧನ್ಯವಾದ ಹೇಳಬೇಕು. ನಿಮ್ಮ ಈ ಸಹಾಯನ ನಾನು ಯಾವತ್ತೂ ಮರೆಯೋದಿಲ್ಲ. ದೊಡ್ಡ ಮಾತು ಕಣವ. ನೀನು ನಮ್ಮ ಜೊತೆ ಇದ್ದ ನೆನಪನ ನಮ್ಮ ಎದೆಯಲ್ಲಿ ಹಸಿರಾಗಿಟ್ಕೋತೀವಿ. ತಾತ, ನಿಮಗೂ ಧನ್ಯವಾದ ಹೇಳ್ತೀನಿ. ಶಿವ ಮತ್ತೆ ಪಾರ್ವತಿ ಬಗ್ಗೆ ಹೇಳಿ ನನಗೆ ಸ್ಫೂರ್ತಿ ತುಂಬಿಸಿದ್ದೀರಾ. ನೀವೆಲ್ಲರೂ ನಮ್ಮ ಊರಿಗೆ ಬನ್ನಿ. ನಾನು ನಿಮಗೆಲ್ಲ ನಮ್ಮ ಅಪ್ಪ ಎಲ್ಲ ಪರಿಚಯ ಮಾಡಿಸ್ತೀನಿ. ತುಂಬಾ ಒಳ್ಳೆಯವರು ನಮ್ಮ ಅಪ್ಪ. ಆಯ್ತು ಮಗು, ಖಂಡಿತವಾಗಿ ಬರ್ತೀನಿ. ಎಲ್ಲ ಆ ಮಹಾತಾಯಿ ಆಡಿಸ್ದಾಗೆ ಕ್ಷೇಮವಾಗಿ ಹೋಗಿ ಲಾಭವಾಗಿ ಬಾಮ್ಮ. ಏಯ್, ನಮ್ಮ ಪದ್ಧತಿ ಪ್ರಕಾರ ಪಲ್ಲಕ್ಕಿಲಿ ಮಗುನ ಕುಂಡಿಸ್ಕೊಂಡು ಮೇಘಗಿರಿ ಬೆಟ್ಟ ಸಾಗ್ಬೇಕಾದ ದಾರಿ ದೂರ ಇದೆ ಅನ್ಸುತ್ತೆ. ಬೇಗ ಬೇಗ ಹೆಜ್ಜೆ ಹಾಕಿ. ನಿನ್ನೆ ರಾತ್ರಿ ನೀನು ಮಾಡಿದ ಸರಿನಾ? ಬೇಕು ಬೇಕು ಅಂತ ನನ್ನ ಕರ್ಕೊಂಡೋಗಿ ಆ ಹಳ್ಳಕ್ಕೆ ತಳೆದಿಯಲ್ಲ. ನೀನು ಯಾಕೆ ಹೀಗೆ ಮಾಡಿದೆ ಅಂತ ನಾನು ನಿನಗೆ ಕೇಳಿಲ್ಲ. ಆದರೆ ನೀನೇ ಮಾಡಿದ್ದು ಅಂತ ನಾನು ಯಾಕೆ ಬಂಗಾರಿಗೆ ಹೇಳಿಲ್ಲ ಅಂತ ಕೇಳಲ್ವಾ? ನನ್ನ ತಪ್ಪಾಯ್ತು ರಶ್ಮಿ ಅಕ್ಕ, ದಯವಿಟ್ಟು ನನ್ನನ್ನು ಕ್ಷಮಿಸ್ಬಿಡಿ. ಅಕ್ಕ ಅಕ್ಕ ಅನ್ಕೊಂಡೆ ಪಕ್ಕಕ್ಕೆ ತಿವಿತಿಯಲ್ಲ. ಏ ಜಾಣಪೆದ್ದೆ,
ನಿನಗೆ ಬಂಗಾರಿ ಬೇಕಿದ್ರೆ ನೀನು ಪಡ್ಕೊ. ಅದನ್ನ ಬಿಟ್ಟು ನಾನು ಅವ್ರ ಜೊತೆ ಸರ್ಸಾಡ್ತಿದ್ದೀನಿ ಅಂತ ಏನೇನೋ ಕಲ್ಪಿಸ್ಕೋಬೇಡ. ನನಗೂ ಅವ್ರಿಗೂ ಇರೋದು ಸ್ನೇಹ, ಗೌರವ ಅಷ್ಟೇ. ನಾನು ನಿನಗೆ ಇದನ್ನ ತುಂಬಾ ಸತಿ ಹೇಳಿದ್ದೀನಿ, ಆದ್ರೂ ನಿನಗೆ ನಂಬಿಕೆ ಬರ್ತಾ ಇಲ್ಲ ಅಲ್ವಾ? ಆದ್ರೆ ಒಂದಂತೂ ನೆನ್ಪಿಟ್ಕೊ, ನೀನ್ ಇದೇ ತರ ಮಾಡ್ತಿದ್ರೆ ನನಗೆ ನಿಜವಾಗ್ಲೂ ಬಂಗಾರಿ ಅವ್ರ ಮೇಲೆ ಪ್ರೀತಿ ಹುಟ್ಟುತ್ತೆ. ಆಗ ನೀನ್ ಏನೇ ಮಾಡಿದ್ರು ಅವರು ನನ್ನಿಂದ ಕಿತ್ಕೊಳ್ಳೋದಕ್ಕಾಗಲ್ಲ. ಏನ್ ಹೇಳ್ತಿದ್ದೀರಿ? ನಾನ್ ಹೇಳ್ತಿರೋದು ಸತ್ಯ. ಅವನಿಂದ ದೂರ ಮಾಡೋದಕ್ಕೆ ನೀನ್ ನನ್ನನ್ನ ಮುಗ್ಸೋದಕ್ಕೆ ನೋಡ್ತಿದ್ಯಾ ಅಲ್ವಾ? ಇದು ಸರಿ ಅಲ್ಲ. ಹೀಗ್ ಮಾಡೋದ್ರಿಂದ ನೀನ್ ಅವನ್ನ ಹೊಲ್ಸ್ಕೊಳ್ಳೋದಕ್ಕೂ ಆಗಲ್ಲ. ಪ್ರೀತಿ ಅನ್ನೋದು ಇಬ್ರಲ್ಲೂ ಹುಟ್ಬೇಕು, ಬಲವಂತವಾಗಿ ಪಡ್ಕೊಳ್ಳೋದಲ್ಲ. ಏನ್ ಮಾಡ್ತಿದ್ದೀರಾ ಅಲ್ಲಿ? ಇನ್ನೂ ಸಾಗ್ಬೇಕಾದ ದಾರಿ ತುಂಬಾ ದೂರ ಇದೆ, ಬೇಗ ಬನ್ನಿ. ಕಲ್ಯಾಣಿ, ಏನದ್ ಮಾತು? ಏನೂ ಇಲ್ಲ, ಹೆಂಗಸರ ವಿಷಯ, ಕಷ್ಟ ಸುಖ ಮಾತಾಡ್ತಿದ್ವಿ. ಕಷ್ಟನಾದ್ರೂ ಹಂಚ್ಕೊಳ್ಳಿ, ಸುಖನಾದ್ರೂ ಹಂಚ್ಕೊಳ್ಳಿ. ನನ್ನ ಸಮಕ್ಕೆ ಹೆಜ್ಜೆ ಹಾಕ್ಬೇಕು, ಇಲ್ಲ ಅಂದ್ರೆ ವಾಪಸ್ ಮನೆಗೆ ಹೋಗಿ. ಕೊನೆ ಸತಿ ಹೇಳ್ತಿದ್ದೀನಿ ಕಲ್ಯಾಣಿ, ಪದೇ ಪದೇ ಹೀಗೆಲ್ಲ ಮಾಡಿ ನನಗೆ ಬಂಗಾರಿ ಅವ್ರ ಮೇಲೆ ಪ್ರೀತಿ ಹುಟ್ಟೋ ಹಾಗೆ ಮಾಡಬೇಡ. ನಿಲ್ಲಿಸಿ, ನನ್ನ ಕೆಳಗಿಳಿಸಿ. ನನಗೆ ಪಲ್ಲಕ್ಕಿ ಬೇಡ, ನಾನು ನಡ್ಕೊಂಡೇ ಬರ್ತೀನಿ. ಸರಿ, ನೀವು ಹೇಗೆ ಹೇಳ್ತೀರ. ಇನ್ನು ಎಷ್ಟು ದೂರ ಹೋಗ್ಬೇಕು? ಇಲ್ಲೇ ಸ್ವಲ್ಪ ದೂರ ಹೋಗ್ಬೇಕು, ಅದೇ ಮೇಘಗಿರಿ ಬೆಟ್ಟ. ಆದ್ರೆ ಏನಾಯ್ತು? ಯಾಕೆ ಸುಮ್ಮನೆ ಬಿಟ್ರಿ? ನಾವ್ ಯಾರು ಇದುವರೆಗೂ ಆ ಬೆಟ್ಟ ಹತ್ತೇ ಇಲ್ಲ. ಹೌದಾ? ಏನ್ ವಿಷಯ ಅಂತ ಸರಿಯಾಗಿ ಹೇಳಿ. ಇದುವರೆಗೂ ಆ ಬೆಟ್ಟ ಹತ್ತೋದವರು ಯಾರು ಜೀವಂತವಾಗಿ ವಾಪಸ್ ಬಂದೇ ಇಲ್ಲ. ಓ, ಹಾಗ ವಿಷಯ. ಇಲ್ಲಿಂದ ನೀವು ಒಬ್ಬರೇ ಹೋಗ್ಬೇಕು, ದಯವಿಟ್ಟು ಕ್ಷಮಿಸ್ಬಿಡಿ. ಅಯ್ಯೋ, ಇದರಲ್ಲಿ ಸಂಶಯ ಅಂತದೇನಿದೆ? ಪರವಾಗಿಲ್ಲ ಬಿಡಿ. ನಾನು ಶಿವನ್ ತ್ರಿಶೂಲ ಜೊತೆ ಖಂಡಿತವಾಗಿ ವಾಪಸ್ ಬರ್ತೀನಿ. ನನ್ನ ಮುಂದಿನ ಪ್ರಯಾಣ ಕೂಡ ಚೆನ್ನಾಗೇ ಇರುತ್ತೆ, ನೀವೇನು ಯೋಚನೆ ಮಾಡಬೇಡಿ. ಆದ್ರೂ
ನೀವೊಬ್ಬರೇ ಹೋಗೋದು ನಮ್ಗೆ ಯಾಕೋ ಭಯ ಹುಟ್ಟಿಸ್ತಾ ಇದೆ. ಆತಂಕ ಪಡ್ಬೇಡಿ ಅಂತ ಹೇಳದ್ನಲ್ಲ. ನೀವು ಇಲ್ಲಿವರೆಗೂ ದಾರಿ ತೋರಿಸಿದ್ದಕ್ಕೆ ತುಂಬಾ ಧನ್ಯವಾದ. ನಾನು ಶಿವನ್ ದರ್ಶನಕ್ಕೆ ಹೋಗಿ ಬೇಗ ತ್ರಿಶೂಲ ತಂದ್ಬಿಡ್ತೀನಿ. ನೀವೇನು ಹೊರಡಿ, ನಾನಿನ್ ಬರ್ತೀನಿ. ಆಯ್ತು ಕಣವ, ಹೋಗ್ ಬಾ. ಇದೇನು ಕಾಡೋ ಏನೋ, ಬರೀ ಮರಗಳಿದೆ. ನನಗಂತೂ ಸುತ್ತದಲ್ಲೇ ಸುತ್ತಿದೀವಿ ಅನಿಸ್ತಾ ಇದೆ. ಅಲ್ಲ, ನಮಗೆ ಎಷ್ಟು ಕಷ್ಟ ಆಗಿರ್ಬೇಕಿದ್ರೆ ಇನ್ನು ನನ್ನ ಮಗಳಿಗೆ ಇನ್ನೆಷ್ಟು ಕಷ್ಟ ಆಗಿರ್ಬೇಡ. ಬಂಗಾರಿ ಅವರೇ, ಹಿರಣ್ಮಯಿ ಹೋಗಿರೋದು ಒಳ್ಳೆ ಕೆಲ್ಸದ ಮೇಲೆ, ದೇವ್ರ ಕೆಲ್ಸದ ಮೇಲೆ. ಅವಳಿಗೇನು ಆಗಲ್ಲ. ಅವಳ ಮೇಲೆ ಅಮ್ಮನವ್ರ ಶ್ರೀರ ಇವರು ಈ ಕಷ್ಟಗಳು ನಮಗೆ ಬರಬೇಕಾ? ನಾವು ಅಮ್ಮನವ್ರ ಹತ್ರ ಎಷ್ಟು ಬೇಡ್ಕೋತಾ ಇದ್ದೀವಿ, ಆದ್ರೆ ನನ್ನ ಮಗಳು ಸಿಗ್ತಾನೆ ಇಲ್ಲ. ಎಲ್ಲದಕ್ಕೂ ಕಾಲ ಕೂಡಿ ಬರಬೇಕು. ಅದಕ್ಕೆ ಸ್ವಲ್ಪ ತಾಳ್ಮೆ ಇರಬೇಕು. ಹೀಗೆ ನೀವು ನನಗೆ ಸಮಾಧಾನ ಮಾಡೋದು, ನಾವು ನಿಮಗೆ ಸಮಾಧಾನ ಮಾಡೋದು. ಈ ಬಾಯಿ ಬಡಿಕೆ ಕಲ್ಯಾಣಿ ಯಾಕೆ ಮಾತಾಡ್ತಿಲ್ಲ? ಕಲ್ಯಾಣಿ ಮಾತಾಡು, ಬಾಯಿಗೆ ಯಾಕೆ ಬೀಗ ಹಾಕೊಂಡಿದೀಯಾ? ನಾನು ಮನಸಲ್ಲೇ ಅಮ್ಮನವ್ರನ್ನ ಪ್ರಾರ್ಥನೆ ಮಾಡ್ಕೊಂಡು ಬರ್ತಾ ಇದ್ದೀನಿ, ಹಿರಣ್ಮಯಿ ಸಿಗಲಿ ಅಂತ. ಅದಕ್ಕೆ ಮಾತಾಡ್ತಿಲ್ಲ. ಅಲ್ಲಿ ನೋಡಿ, ಯಾರೋ ಬೆಂಕಿ ಹಾಕಿದ್ದಾರೆ ಅನ್ಸುತ್ತೆ. ಅಲ್ಲಿ ಹೊಗೆ ಬರ್ತಿದೆ ಅಂದಮೇಲೆ ಯಾರ್ದೋ ಮನೆ ಇರ್ಬೇಕಲ್ಲಿ. ಏನಾದರೂ ಆಗಲಿ, ಒಟ್ಟಿನಲ್ಲಿ ಜನ ಸಿಕ್ಕರೆ ಸಾಕು. ಮೇಘಗಿರಿ ಹೋಗೋ ದಾರಿ ತೋರಿಸಿದ್ರೆ ಸಾಕು. ಬನ್ನಿ ಹೋಗೋಣ.
ಆ